ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಎಚ್.ಎಲ್ ಗೌಡ್ರು ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್.ಎಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ನಿಮ್ಮ ಒಂದು ಓಲಾದ ಸರ್ವೆ ಸ್ಕೆಚ್ಚನ್ನು ನಿಮ್ಮ ಒಂದು ಮೊಬೈಲ್ನಲ್ಲೇ ನೀವು ನೋಡ್ಕೊಬೋದು. ನಿಮ್ಮ ಒಂದು ಸರ್ವೆ ಆಗಿದ್ದ ನಂತರ ಕೆಲವೊಂದಷ್ಟು ದಿನದಲ್ಲೇ ಈ ಒಂದು ವೆಬ್ಸೈಟಿಗೆ ಅಪ್ಡೇಟ್ ಮಾಡಿರ್ತಾರೆ. ಆ ಒಂದು ಒರಿಜಿನಲ್ ಡ್ರಾಯಿಂಗ್ ಏನಿರುತ್ತೆ, ಸರ್ವೆ ಮಾಡೋದಕ್ಕೆ ಬಂದಾಗ ಅವ್ರು ಯಾವ ರೀತಿ ಡ್ರಾಯಿಂಗನ್ನು ಬರೆದಿರ್ತಾರೋ ಅದೇ ರೀತಿಯಲ್ಲಿ ಈ ಒಂದು ವೆಬ್ಸೈಟಿಗೆ ಆ ಒಂದು ಡ್ರಾಯಿಂಗನ್ನು ಅಪ್ಡೇಟ್ ಮಾಡಿರ್ತಾರೆ. ಮತ್ತು ನಿಮ್ಮ ಒಂದು ಓಲಾದ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಕೂಡ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ಯಾವ ರೀತಿ ಈ ರೀತಿ ಡಾಕ್ಯುಮೆಂಟ್ಸ್ಗಳನ್ನ ನೀವು ನೋಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿರೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಭೂಮಿ ಅಂತ ಟೈಪ್ ಮಾಡಿ, BHOOMI ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಸರ್ಚ್ ಬಟನ್ ಇರುತ್ತೆ ನೋಡಿ, ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಟಿಕ್ ಮಾರ್ಕ್ ಮಾಡಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಪೋರ್ಟ್ರೇಟ್ ಮಾಡಲಿರೋದ್ರಿಂದ. ನಂತರ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಇದು ಅಫಿಷಿಯಲ್ ವೆಬ್ಸೈಟ್ ಗೌರ್ಮೆಂಟ್ದು. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಫಸ್ಟಲ್ಲಿ ಬರುವಂಥ ವೆಬ್ಸೈಟ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ಸರ್ವೆ ಡಾಕ್ಯುಮೆಂಟ್ ಅಂತ ನಿಮಗೆ ಒಂದು ಲಾಸ್ಟಲ್ಲಿ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಆಕಾರ ಬಂದ ಪಕ್ಕದಲ್ಲಿದೆ. ಈ ಒಂದು ಸರ್ವೆ ಡಾಕ್ಯುಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸರ್ವೆ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಐ ಆಮ್ ನಾಟ್ ರೋಬೋಟ್ ಅಂತ ಇರುತ್ತೆ ನೋಡಿ, ಕ್ಯಾಪ್ಚನ ನೀವು ಎಂಟರ್ ಮಾಡಬೇಕಾಗುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕಾದ ಟಿಕ್ ಮಾರ್ಕ್ ತಗೊಳುತ್ತೆ. ನೆಕ್ಸ್ಟ್ ಡೆಸ್ಕ್ಟಾಪ್ ಮೋಡ್ನ ಆನ್ ಮಾಡ್ಕೊಳ್ಳಿ. ಸಿಸ್ಟಮಲ್ಲಿ ಕಾಣಿಸೋ ರೀತಿ ಕಾಣಿಸುತ್ತೆ. ಹೇಗೆ ಅಂದರೆ ರೈಟ್ ಸೈಡ್ ಡೊಟೆಡಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರಾಲ್ ಮಾಡಿದ್ರಿ ಅಂದರೆ ನಿಮಗೆ ಡೆಸ್ಕ್ಟಾಪ್ ಅಂತ ಕೇಳುತ್ತೆ, ಡೆಸ್ಕ್ಟಾಪ್ ಸೈಟು. ಅಲ್ಲಿ ಟಿಕ್ ಮಾರ್ಕ್ನ ಇನೇಬಲ್ ಮಾಡಬೇಕಾಗುತ್ತೆ. ಅವಾಗ ಸಿಸ್ಟಮಲ್ಲಿ ಯಾವ ರೀತಿ ಶೋ ಆಗುತ್ತೋ ದೊಡ್ಡದಾಗಿ ಆ ರೀತಿ ಶೋ ಆಗುತ್ತೆ ನಿಮ್ಮ ಒಂದು ಮೊಬೈಲ್ನಲ್ಲೂ ಕೂಡ. ಸೊ ಇದನ್ನು ಇನೇಬಲ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಒಂದು ಡಿಸ್ಟ್ರಿಕ್ಕನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಸ್ಟು ಡಿಸ್ಟ್ರಿಕ್ ಅಂತ ಇರುತ್ತೆ ನೋಡಿ, ಸೆಲೆಕ್ಟ್ ಮೇಲೆ ಟ್ಯಾಪ್ ಮಾಡಿ. ಸೆಲೆಕ್ಟ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಸ್ಕ್ರಾಲ್ ಮಾಡಿ ನಿಮ್ಮ ಒಂದು ಡಿಸ್ಟ್ರಿಕ್ ಎಲ್ಲಿದೆ ಅಂತ ನೋಡಿಕೊಂಡು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ನಮ್ಮ ಒಂದು ಡಿಸ್ಟ್ರಿಕ್ ರಾಮನಗರನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ತಾಲೂಕು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅಂದರೆ ಯಾವುದು ಸರ್ವಿಸ್ ಸ್ಕೆಚ್ ಹುಡುಕ್ತಿದ್ದೀರೋ ಅದ್ರ ತಾಲೂಕನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಹೋಬಳಿ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಆ ಒಂದು ಹೋಬಳಿನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಡ್ರಾಯಿಂಗ್ ಸಿಗೋದಿಲ್ಲ. ಮತ್ತು ವಿಲೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಯಾವ ಒಂದು ಹಳ್ಳಿನಲ್ಲಿರುತ್ತೋ ಆ ಒಂದು ಹಳ್ಳಿನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾನು ನಮ್ಮ ಒಂದು ವಿಲೇಜನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಏನು ನೆಕ್ಸ್ಟು ಇಲ್ಲಿ ಸರ್ವೆ ನಂಬರ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸರ್ವೆ ನಂಬರ್ ಗೊತ್ತಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ಸೊ ಸರ್ವೆ ನಂಬರ್ನ ತಿಳ್ಕೊಳ್ಳಿ. ಎಂಟರ್ ಸರ್ವೆ ನಂಬರ್ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸರ್ವೆ ನಂಬರ್ ಮೇಲೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಸರ್ವೆ ನಂಬರನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಸರ್ವೆ ನಂಬರನ್ನು ಎಂಟರ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಸರ್ನಾಕ್ ಅಂತ ಕೇಳುತ್ತೆ. ಇಲ್ಲಿ ಎಂಟರ್ ಸರ್ನಾಕ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ 1 2 3 ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಸ್ಟಾರ್ ಆ್ಯಶ್ ನಿಮ್ಗೆ ಗೊತ್ತಿರುತ್ತಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿಗೆ ಸ್ಟಾರ್ ಇದೆ, ಸೊ ನಾನು ಇಲ್ಲಿ ಸ್ಟಾರನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಇಸ್ಸಾ ನಂಬರ್ನ ಕೇಳುತ್ತೆ. ಸೊ ಎಂಟರ್ ಇಸ್ಸಾ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಸ್ಸಾ ನಂಬರ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾನು 3ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಜಸ್ಟ್ ಇಷ್ಟೇ ನೀವು ಕರೆಕ್ಟಾಗಿ ನೋಡ್ಕೊಬೇಕಾಗತ್ತೆ. ಎಲ್ಲವನ್ನೂ ಕೂಡ ಕರೆಕ್ಟಾಗಿ ನೀವು ಎಂಟರ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಸರ್ಚ್ ಅಂತ ಕೇಳುತ್ತೆ ನಿಮಗೆ ಬಾಟಮಲ್ಲಿ. ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂದರೆ ಒಂದು 5 ಸೆಕೆಂಡ್ ಒಳಗಡೆ ನಿಮ್ಗೆ ಏನಾಗುತ್ತೆ ಅಂದರೆ ಡಾಕ್ಯುಮೆಂಟ್ ನಿಮಗೆ ಶೋ ಆಗುತ್ತೆ. ಇಸ್ಸಾ ಅಟ್ಲಾಸ್ 1 ಮತ್ತು ಇಸ್ಸಾ ಸರ್ವೆ ಟಿಪ್ಪಣಿ ಪುಸ್ತಕ 2 ಮತ್ತು ಇಲ್ಲಿ ಇಸ್ಸಾ ಸರ್ವೆ ಅಟ್ಲಾಸ್ ಅಂತ ಅಂದ್ಬಿಟ್ಟು 1 ಅಂತ ನಿಮಗೆ 4 ಡಾಕ್ಯುಮೆಂಟ್ ಇರುತ್ತೆ. ರೈಟ್ ಸೈಡಲ್ಲಿ PDF ಇರುತ್ತೆ ನೋಡಿ, ವ್ಯೂ ಡಾಕ್ಯುಮೆಂಟಲ್ಲಿ. ಆ PDF ಸಿಂಬಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಅದು ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಕ್ರೋಮನಲ್ಲಿ ಏನಾಗುತ್ತೆ ಅಂದರೆ ಅದು PDF-ನಲ್ಲಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಆ ಒಂದು ಒರಿಜಿನಲ್ ಡ್ರಾಯಿಂಗ್ ಯಾವ ರೀತಿ ಇರುತ್ತೋ ಅದೇ ರೀತಿ ಏನಾಗಿರುತ್ತೆ ಅಂದರೆ ಫೋಟೋ ತೆಗೆದ್ಬಿಟ್ಟು ಹಾಕಿರ್ತಾರೆ. ಈ ಒಂದು ಸ್ಕೆಚನ್ನು ಎಕ್ಸ್ಪರ್ಟ್ಸ್ಗಳಿಗೆ ಕೊಟ್ಟರೆ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಇದೆ ಅನ್ನೋದನ್ನು ಈ ಒಂದು ಸ್ಕೆಚ್ ನೋಡಿದ ತಕ್ಷಣನೇ ಹೇಳ್ಬಿಡ್ತಾರೆ. ಸೊ ಈ ಸ್ಕೆಚನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೊಬೋದು. ಇಲ್ಲಿ ಡೌನ್ಲೋಡ್ ಅಂತ ಸಿಂಬಲ್ ಇರುತ್ತೆ ನೋಡಿ ಟಾಪಲ್ಲಿ, ಈ ಒಂದು PDF ಸಿಂಬಲ್ ಇರುತ್ತಲ್ಲ, ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಡ್ರೈವ್ ಸಿಂಬಲ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಈ ರೀತಿ ಬರುತ್ತೆ. ಸೇವ್ PDF ಅಂತ ಇರುತ್ತೆ. ಸೇವ್ PDF ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮ್ಮೊಂದು ಮೊಬೈಲ್ನಲ್ಲಿ ಸೇವ್ ಆಗಿರುತ್ತೆ. ಇನ್ನು ಕೆಳಗಡೆ 1 2 3 4 ಡಾಕ್ಯುಮೆಂಟ್ಸ್ ಇರುತ್ತೆ ನೋಡಿ, ಎರಡನೇದಕ್ಕೆ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಕರೆಕ್ಟಾಗಿ ಸರ್ವಿಸ್ ಸ್ಕೆಚ್ ಬರುತ್ತೆ. ಮತ್ತು ಯಾವ ಒಂದು ಇಯರಲ್ಲಿ ಸರ್ವಿಸ್ ಸ್ಕೆಚ್ ಆಗಿರೋದು 2002ನಲ್ಲಿ ಸರ್ವಿಸ್ ಸ್ಕೆಚ್ ಆಗಿರೋದು 16ನೇ ತಾರೀಕು 8ನೇ ತಿಂಗಳು, ಎಲ್ಲವೂ ಕೂಡ ಪಕ್ಕಾ ನಿಮಗೆ ಇನ್ಫಾರ್ಮೇಷನ್ ಏನಾಗುತ್ತೆ ಅಂದರೆ ಇದರಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಂಡು ಹೋದ್ರಿ ಅಂತಂದರೆ ಆ ಒಂದು ಸರ್ವೆ ನಂಬರಿಗೆ ರಿಲೇಟೆಡ್ ಇರುವಂಥ ಒಂದು ಡಾಕ್ಯುಮೆಂಟಲ್ಲಿ ಏನೇನು
ಇರಬೇಕು ಅದೆಲ್ಲವೂ ಕೂಡ ಏನಾಗಿರುತ್ತೆ ಅಂತಂದರೆ ನಿಮಗೆ ಇಲ್ಲಿ ತೋರಿಸುತ್ತೆ. ನೀವು ಸ್ಕ್ರಾಲ್ ಮಾಡ್ಕೊಂಡು ಹೋದ್ರಿ ಅಂತಂದರೆ ಹ್ಯಾಂಡ್ ರೈಟಿಂಗ್ಗಳು ಸ್ವಲ್ಪ ಅವಾಗೇನು ಬರಿತಿರೋದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇರುತ್ತವೆ. ಸೊ ಇಲ್ಲಿ ನೀವು ನೋಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಅಲ್ಲಿ ಡಾಟ್ ಇರುತ್ತೆ ನೋಡಿ. ಆ ಡಾಟ್ ಇರೋದೇ ಹೈಲೈಟ್ ಆಗಿರುತ್ತೆ. ಅಂದರೆ ಅಲ್ಲಿ ಹೊಲ ಇತ್ತು ಅಂದರೆ ಅಲ್ಲಿ ಕಲ್ಲುಗಳನ್ನ ನಿಡಿಸಿರ್ತಾರೆ. ಅಂದರೆ ಡಾಟ್ ಇರುತ್ತೆ ನೋಡಿ, ಅಲ್ಲಿಂದ ಅಲ್ಲಿವರೆಗೂ ಅನ್ನೋ ರೀತಿ. ಮತ್ತು ಯಾರು ಸರ್ವೆ ಮಾಡಿರೋದು, ರಮೇಶ್ ಅಂತ ಅಂದ್ಬಿಟ್ಟು ಕೆಳಗಡೆ KV ರಮೇಶ್ ಅಂದ್ಬಿಟ್ಟು ತೋರಿಸ್ತಾ ಇದೆ. ಸೊ ನಿಮ್ಮ ಒಂದು ಡಾಕ್ಯುಮೆಂಟಲ್ಲೂ ಕೂಡ ಯಾರು ಸರ್ವೆ ಮಾಡಿರ್ತಾರೆ ಏನು ಎತ್ತ ಅನ್ನೋದೆಲ್ಲ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ. ಅಲ್ಲಿ ಎಷ್ಟು ಡಾಕ್ಯುಮೆಂಟ್ಸ್ ಬರುತ್ತೋ ಅಷ್ಟು ಡಾಕ್ಯುಮೆಂಟ್ಸ್ನು ಕೂಡ ನೀವು ವ್ಯೂ ಮಾಡಿ ನೋಡಿ. ನಿಮಗೆ ಯಾವೊಂದು ಇನ್ಫಾರ್ಮೇಷನ್ ಬೇಕೋ ಅದು ನಿಮಗೆ ಸಿಗುತ್ತೆ. ಮತ್ತು ಜಿಲ್ಲೆ ಬಂದು ಇಲ್ಲಿ ನಮಗೆ ಬೆಂಗಳೂರು ಅಂತ ತೋರಿಸಿದೆ. ಸೊ ಮೊದಲು ಈ ಒಂದು ಪೀರಿಯಡಲ್ಲಿ ಬೆಂಗಳೂರು ಆಯಿತು, ನೆಕ್ಸ್ಟು ರಾಮನಗರ ಆಗಿರೋದ್ರಿಂದ ಸೊ ಇವಾಗ ರಾಮನಗರ ಅಂತ ಬರುತ್ತೆ. ಬಟ್ ಇದು ಹಳೇದಾಗಿರೋದ್ರಿಂದ ಸರ್ವೆ ಸ್ಕೆಚ್ ಆ ಟೈಮಲ್ಲಿ ಮಾತ್ರ ಮಾಡಿಸಿರೋದು. ನೆಕ್ಸ್ಟ್ ಇವ್ರು ಮಾಡಿಸಿದ್ರು ಅಂದಿದ್ರೆ ಅಪ್ಡೇಟ್ ಆಗ್ತಿತ್ತು. ಸೊ ಇದು ಹಳೇದಾಗಿರೋದ್ರಿಂದ ಅದೇ ರೀತಿ ಶೋ ಆಗ್ತಿದೆ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಒಂದು ಹೊಲದ ಸರ್ವೆ ಸ್ಕೆಚ್ಚನ್ನು ನಿಮ್ಮ ಒಂದು ಮೊಬೈಲ್ನಲ್ಲೇ ನೋಡ್ಕೊಬೋದು ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.